ನನ್ನಿಂದ ನನ್ನ ಗಂಡ ನಿನ್ನ ಈ ರೀತಿ ಬೈಯೋ ಪ್ರಸಂಗ ಬಂತು. ನಾನು ಅವಾಗ ಹೇಳಿದಾಗ ನೀನು ಹೋಗಿದ್ರೆ ಇಷ್ಟೆಲ್ಲ ನೀನು ಅನಿಸ್ಕೋಬೇಕಾಗಿರ್ಕಿಲ್ಲ. ಆದರೆ ಸುಮ್ಮನೆ ನೀನು ಇಷ್ಟೆಲ್ಲ ಅನಿಸ್ಕೊಳ್ಳೋಂಗಾಯ್ತು. ಮೊದಲು ಅದಕ್ಕೆ ನಾನು ಹೇಳಿದಾಗ ಹೋಗಿಬಿಟ್ಟಿದ್ರೆ ಮುಗ್ದು ಹೋಗ್ತಿದ್ದಿಲ್ಲ. ಬಡ್ಡಿ ಮಗ, ನಾನು ಪ್ರೀತಿ ಮಾಡೋ ಹುಡುಗಿ ಮುಂದೆ ಈ ರೀತಿ ಎಲ್ಲ ಬೈತ. ಇವನು ಕಾಲು ಮುಗಿತಾನು ಕೈ ಮುಗಿತಾನು ಅಂತ ಬಡ್ಕೊಂಡಾಗ ಇವನು ಬಡ್ಕೊಸಾವ ನನ್ನನ್ನು ಈ ರೀತಿ ಎಲ್ಲ ಅಸಹ್ಯ ಮಾಡ್ತಿದ್ದಿ. ನೀನು ಜೀವಂತವಾಗಿ ಬಿಟ್ರೆ ನೀನು ಇನ್ನೂ ಹಂಗೆ ಹೆಚ್ಚು ಮಾಡ್ತಿದ್ದಿ. ನನ್ನ ಈ ಮನೆ ಕಾಲಿಡಕ್ಕೆ ಬಿಡಂಗಿಲ್ಲ ಅಂತಿದ್ದಿ. ಮಾಡ್ತಾನೆ. ನಿನಗೆ ಒಂದು ಗತಿ ಕಾಣಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ರಮೇಶನ ಅಲ್ಲ ಕಣೋ, ರಮೇಶನ ಅಲ್ಲ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಹೆಂಗೆ ಬರತ್ರಿ ನಮ್ಮ ಹಳ್ಳಿ ರೈತನ ಬಡ ಜೀವನದ ಕತೆ ಎಲ್ಲ ಚೆನ್ನಾಗಿ ಬರತ್ತೇನ್ರಿ? ಹಂಗೆ ನೋಡಿದ್ಮೇಲೆ ಲೈಕ್ ಮಾಡಿರಿ, ಹಂಗೆ ಕಮೆಂಟ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಪಕ್ಕದಲ್ಲಿ ಬೆಲ್ ಐಕನ್ ಇರ್ತೈತಿ, ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿರಿ. ನಾನೇನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ, ನೀವು ವಿಡಿಯೋ ನೋಡ್ಬೋದ್ರಿ. ಮತ್ತು ಹಂಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿರಿ, ನಮ್ಗೆ ಸಪೋರ್ಟ್ ಮಾಡೋಕೆ ಹೇಳ್ರಿ. ಮತ್ತು ತಾಯಿ ಇಲ್ಲದ ತವರೂರು ಆರ್ಯನ್ ಕಾರ್ಟೂನ್ ರಾಯಚೂರು ಚಾನಲಲ್ಲಿ ಬರಾಕತ್ತೈತಿ, ಹೋಗಿ ಪ್ಲೀಸ್ ಅದನ್ನು ಕೂಡ ನೋಡಿರಿ, ಅದಕ್ಕೂ ಕೂಡ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ವ್ಯೂಸ್ ಇನ್ನೂ ಜಾಸ್ತಿ ಬರಲಿ ಅಂತ ಕೇಳ್ಕೊಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬರ್ರಿ. ಏ ರಮೇಶ, ನಿಂದ್ರಿಲ್ಲ ಒಂದು ಸ್ವಲ್ಪ. ಅಯ್ಯೋ, ಮತ್ತೆ ಕರೆದ್ರಿ ಇವರು? ನನಗೆ ಯಾಕೋ ಭಯ ಆಗತ್ತಪ್ಪ. ಹೇಳು ಸೋಮಣ್ಣ, ಏನಾಯ್ತು? ಮತ್ತೆ ಕರೆದ್ರಲ್ಲ, ಯಾಕೆ ಸೋಮಣ್ಣ? ಯಾಕಿಲ್ಲ, ಹೆಂಗದಾರ ನಿನ್ನ ಹೆಂಡತಿ ಮಕ್ಕಳ? ಮನೆಗೆ ಕರ್ಕೊಂಬಂದ್ಮೇಲೆ ಹೇಳು, ಒಂದ್ಸರಿ ಬಂದ ನೋಡ್ಕೊಂಡು ಹೋಗೋ. ಆಯ್ತಣ್ಣ, ಹೇಳ್ತಾನೆ, ನಾನು ಹೋಗಿ ಬರ್ತೇನೆ. ಸರಿ, ಆತಾತು, ಹೋಗ್ಬಾ. ಅಯ್ಯೋ ನನ್ನ ಮುದ್ದಿನ ಹೆಂಡ್ತಿ, ಯಾಕೆ ಹಿಂಗೆ ತಲೆ ಕೆಳಗೆ ಮಾಡ್ಕೊಂಡು ನಿಂತಿದ್ದಿ? ಅಲ್ಲ, ನಿಂದು ಏನು ತಪ್ಪ ಇಲ್ಲ ಇದ್ರಾಗ. ಅವನು ನಿನ್ನ ಕೈ ಹಿಡ್ಕೊಂಡಿದ್ದ ತಪ್ಪು. ನಿನ್ನ ಕೈ ನನ್ನ ಬಿಟ್ಟರೆ ಯಾರೂ ಹಿಡ್ಕೋಬಾರ್ದು. ನೀನು ಬರೀ ನನ್ನ ಹೆಂಡ್ತಿ ಅಷ್ಟೇ ಅದಿ ಏನು? ಸರಿನಾ? ನೀನು ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದಿ? ನನಗಂತೂ ಒಂದು ಅರ್ಥ ಆಗವಲ್ತ. ರಾಜಿ, ನಿನ್ನೆ ಕೇಳತ್ತಿರೋದು, ಯಾಕೆ ಸುಮ್ಮನೆ ನಿಂತಿದ್ದಿ? ಮಾತಾಡಲಿ. ಅದು ರೀ, ನಾನು ನಿಮ್ಮ ಹತ್ರ ಏನೋ ಮಾತಾಡಬೇಕಾಗಿತ್ತು. ಏನು ಮಾತಾಡ್ಬೇಕಲ್ಲಿ? ಈಗ ಮಾತಾಡೋಕ್ಕೆ ಟೈಮ್ ಇಲ್ಲ. ಈಗ ಅವನ ವಿಷಯ ಕೇಳಿ ನನಗೆ ತೆಲ್ಲು ಬಂದ್ಬಿಟ್ಟೈತಿ. ಅಲ್ಲ, ಏನು ತಿರ್ಬೇಕು ಕಾರಣ ಇನ್ನೊಬ್ಬಾಕಿನ ಇಟ್ಕೊಂಡಾನಂತ ಇವೆಂಥವು ಇರಬಾರ್ದು. ಇವು ನೋಡ್ರೆ ಹಾನಿ ಮಾಡಿ ಹೇಳ್ತಾನು, ಅವ್ನು ನೋಡಿದ್ರೆ ಇಲ್ಲ ಇವು ಇಟ್ಕೊಂಡಾನಂತ, ಯಾರನ್ನೂ ಇಟ್ಕೊಂಡಾನಂತ, ಅದ್ರ ಹೆಸರು ಹೇಳಿಲ್ಲ, ಇಟ್ಕೊಂಡಾನಂತ ಹೆಂಡತಿ ಮಕ್ಕಳನ್ನ ಹೊಡೆದ ಮಾಡಾಕತ್ತಾನಂತ ಹೇಳಿದ್ ನನ್ನ ಫ್ರೆಂಡ್. ಇವು ನೋಡಿದ್ರೆ ಇಲ್ಲಂತಾನು, ಅವನು ಸುಳ್ಳು ಹೇಳಿದ್ನೋ ಏನೋ. ಇರೋತ್ ಬಿಡು. ಆದರೂ ಅವನು ಯಾಕೋ ಸರಿ ಇಲ್ಲ ಅಂತ ಅನಿಸತಿ. ಅದಕ್ಕಾಗಿ ಅವ್ನ ಮುಖ ನೋಡಿದ್ರೆ ಒಂಥರ ಅನ್ಸಾಕತ್ತಾನು. ಅದಕ್ಕೆ ನನಗೆ ಸಿಟ್ಟು ಬಂತು ಅಷ್ಟೆ. ನಿನ್ನ ಮ್ಯಾಲ ನನಗೆ ಯಾವುದೇ ರೀತಿ ಅದು ಕೋಪ ಇಲ್ಲ. ನಡಿ ಒಳಗೆ ಹೋಗುನು. ಹಂಗೆ ಅದಲ್ಲ, ನಾನು ನಿಮಗೆ ಏನೋ ಹೇಳಬೇಕಾಗಿತ್ತು. ನಾನು ನಿಮ್ಮ ಜೊತೆ ಮಾತಾಡಬೇಕಾಗಿತ್ತಲ್ಲ. ಏನು ಹೇಳು ರಾಜಿ, ನೀ ಹೇಳೋದನ್ನ ಕೇಳಂಗಿಲ್ಲ ಅಂತನೇನು? ಏನು ಹೇಳು? ಅದು ಅದು ಇಲ್ಲಲ್ಲ, ನಾನು ನೀವು ಎಲ್ಲರ ಹೋಗೋಣ ಬೇರೆ ಊರಿಗೆ ಒಂದೆರಡು ದಿನ ಅಡ್ಡಾಡಿ ಬರೋಣ. ಯಾಕೋ ನನಗೂ ಮನಸ್ಸಿಗೆ ಸಮಾಧಾನ ಇಲ್ದಂಗೆ ಆಗೈತೆ. ನಿಮಗೂ 2 ದಿನ ರಜಾ ಸಿಕ್ಕರೆ ನಾನು ಕರ್ಕೊಂಡು ಹೋಗ್ಕರೇನು? ಆದ್ರೆ ಅತ್ತಿರಿಗೆ ನಾ ಕರ್ಕೊಂಡು ಹೋಗೋಣ ಅಂತ ಹೇಳಬೇಡ್ರಿ, ನೀವೇ ಕರ್ಕೊಂಡು ಹೊಂಟೇನಂತ ಕೇಸ ಹೇಳ್ತಾರೇನು? ಅಯ್ಯೋ ಹೌದಾ? ನೀ ಹೇಳಕತ್ತಿ ನೀ ಮಾತು. ಇಷ್ಟು ದಿನ ನಾನು ಹೋಗುನಂದ್ರೆ ಸುಮ್ಮನೆ ಇದ್ದಿ. ಈಗ ನೋಡಿದ್ರೆ ನೀನು ಹೋಗುನ ಅನ್ನತಿ. ಆದ್ರೆ ಅವ್ವ ನಮ್ಮ ಜೊತೆ ನಿತ್ಯನ ಕಳಿಸಿಬಿಟ್ರೆ ಏನು ಮಾಡೋದು? ಅಯ್ಯೋ, ನಿತ್ಯ ಬೇಡ ಅಂತ ಹೇಳ್ರಿ, ನಾನು ನೀವು ಇಬ್ಬರ ಹೋಗಿ ಬರೋಣ. ಪ್ಲೀಸ್ ರೀ, ನನಗೆ ಹೆಂಗಾರ ಮಾಡಿ ಹತ್ತಿರನ ಒಪ್ಪಿಸ್ರಿ. ನಿಮ್ಗೆ ಅಷ್ಟು ಆಗಂಗಿಲ್ಲೇನು? ನನಗದೆಲ್ಲ ಗೊತ್ತಿಲ್ಲ. ನಾನು ನೀವು ಅಷ್ಟೇ ಹೋಗ್ಬೇಕು. ಹೆಂಗಾರ ಮಾಡಿ ಅವ್ರನ್ನ ಒಪ್ಪಿಸ್ರಿ. ಒಪ್ಪಿಸ್ಕ್ಯಾಸ ನನ್ನ ಕರ್ಕೊಂಡು ಹೋಗ್ರಿ ಅಷ್ಟೇ ನೋಡ್ರಿ. ಸರಿ ಆತ್, ಅವ್ವನ ಜೊತೆ ಮಾತಾಡ್ತಾನ, ನಡಿ ಒಳಗೆ ಹೋಗುನು. ಅಲ್ಲಿ ಹೋದಾಗ ನನ್ನ ಗಂಡಗೆ ನಾನು ಎಲ್ಲ ಹೇಳ್ಬಿಡ್ಬೇಕು ಸತ್ಯ. ಇದು ಎಲ್ಲಿ ಬೇರೆಯವರಿಂದ ಗೊತ್ತಾಗೋಕ್ಕಿಂತ ಮುಂಚೆ ನನ್ನ ಗಂಡಗೆ ನನ್ನಿಂದನೇ ಗೊತ್ತಾಗಬೇಕು. ಅಂದ್ರೆ ಚಲೋ, ಇಲ್ಲ ಅಂದ್ರೆ ನನ್ನ ಸಂಸಾರ ಅವ್ರ ಸಂಸಾರ ಎಲ್ಲ ಹಾಳಾಗ್ತತಿ. ನಾನು ಆಗ್ತೂ ಇಲ್ಲ ಇತ್ತು ಇಲ್ಲ ನನಗೆ ನಡು ಬೀದಿಗೆ ಬೀಳ್ಬೇಕಾಗ್ತತಿ. ಅದಕ್ಕೆ ನನ್ನ ಗಂಡ ಒಳ್ಳೆಯವನು ಅಂತ ಅನಿಸತ್ತೆ ನನಗೆ. ಅವ್ನು ನಾನು ಹೇಳಿದ್ರೆ ನನ್ನ ಅರ್ಥ ಮಾಡ್ಕೋ ಶಕ್ತಿ ಅವಂಗೆ ಐತಿ. ನಾನು ಇಷ್ಟು ಪ್ರೀತಿ ಮಾಡ್ತಾನು, ನಾನು ಅಷ್ಟು ಒಪ್ಕೊಂಗಿಲ್ಲೇನು? ಒಪ್ಕೊತಾನೆ. ಅದಕ್ಕಾಗಿ ಬೇರೆ ಊರಿಗೆ ಕರ್ಕೊಂಡು ಹೋಗಿ ಅಲ್ಲೇ ಹೇಳ್ತಾನೆ. ಇಲ್ಲಿ ಆದ್ರೆ ಮನೆಯಾಗ ಒದರಿರ ಮಾಡಿರ ಅತ್ತೆ ಎಲ್ಲರೂ ಇರ್ತಾರೆ, ಅಲ್ಲಿ ಆದರೆ ಯಾರೂ ಇರಂಗಿಲ್ಲ, ನಾನು ಅವ್ರು ಅಷ್ಟೇ ಇರ್ತವೆ. ಅದಕ್ಕೆ ಅಲ್ಲಿ ಹೋದಾಗನೇ ಎಲ್ಲ ಹೇಳ್ತಾನೆ. ಅವ್ರಿಗೆ ಹೇಳಿ ಅವ್ರು ಹ್ಞೂ ಅಂದ್ರೆ ಸಾಕು, ಅಲ್ಲಿ ಹೋಗಿ ಹೇಳ್ತಾನೆ. ಹೆಂಗೋ ನಮ್ಮದು ಮದುವೆ ದಿನ ಐತಿ, ಇನ್ನು 2 ದಿನದಾಗ, 2 ದಿನ ಅಲ್ಲ 4 ದಿನ ಐತಿ. 4 ದಿನದಾಗ ನಮ್ಮ ಮದುವೆ ದಿನ ಐತಿ. ಅಷ್ಟ್ರಾಗ ಅಂದ್ರೆ ಅವ್ರಿಗೆ ನಾ ಎಲ್ಲ ಸತ್ಯ ಗೊತ್ತು ಮಾಡ್ಬೇಕು. ನನ್ನ ಜೊತೆ ಇರ್ತಾನಂದ್ರೆ ಇರಲಿ, ಇಲ್ಲ ನಂಗೆ ಬಿಡುಗಡೆ ಕೊಡ್ತಾನಂದ್ರೆ ಕೊಟ್ಟ ಅವರು ನಿತ್ಯ ಜೊತೆ ಜೀವನ ಮಾಡಿ ಎಲ್ಲದಕ್ಕೂ ರೆಡಿಯಾಗಿ ನಿಂದಿರ್ಬೇಕು. ನಾನು ಏನು ಮಾಡೋದು? ಮತ್ತು ಮಾಡೋದೆಲ್ಲ ತಪ್ಪು ಮಾಡಿಬಿಟ್ಟಾರೆ. ಬರೀ ಕೈ ಹಿಡ್ಕೊಂಡಿದ್ದ ಇವರು ಹಿಂಗೆ ನಗದಾರ. ಅವನನ್ನು ಗಟ್ಟಿಗೆ ಹಿಡ್ಕೊಂಡಿದ್ದ. ಅದನ್ನದು ನೋಡಿದ್ರೆ ಇವ್ರು ಏನು ಮಾಡ್ತಿದ್ರೋ ಏನೋ, ನನ್ನ ಬಿಡ್ತಿರ್ಕಿನೇ ಇಲ್ಲ ಅಂತ ಅನ್ಸತ್ತಿ. ನನಗೆ ಭಯ ಆಗತೈತಿ. ನನ್ನ ಗಂಡನು ಇಷ್ಟು ಸಿಟ್ಟು ಮಾಡ್ಕೋತಾನ. ಒಂದಿನ ನಾವು ನನ್ನ ಮುಂದೆ ಸಿಟ್ಟು ತೋರಿಸಿದ ನಾನು ನೋಡಿಲ್ಲ, ಆದರೆ ಇವಾಗ ಈ ರೀತಿ ಸಿಟ್ಟು ಬರತೈತಿ ಅಂದ್ರೆ
ನಾನು ಅವ್ಗೆ ಎಲ್ಲ ವಿಷಯ ಹೇಳಬೇಕು. ನಾನು ಹೇಳ್ದೆ ಮುಚ್ಚಿಟ್ರೆ ತಪ್ಪಾಗ್ತತಿ. ಅವ್ಗೆ ನಾನು ಹೇಳಲೇಬೇಕು. ಊರಿಗೆ ಕರ್ಕೊಂಡು ಹೋಗಿ ಅಲ್ಲೆಲ್ಲ ವಿಷಯ ಹೇಳ್ತೇನೆ. ಅಲ್ಲ ರಾಜಿ, ಇನ್ನು ಅಲ್ಲೇ ನಿಂತು ಏನು ಯೋಚನೆ ಮಾಡಾಕತ್ತಿದ್ದಿ? ಬರ್ತೀಯ ಇನ್ನು ಅಲ್ಲೇ ಇರ್ತೀಯ ನೀನು? ಬಾ ಒಳಗೆ ಹೋಗೋನು. ಹಾಂ ರೀ ಬಂದೆ. ಅಯ್ಯೋ ಮಾಮ ಅಕ್ಕ ಇಲ್ಲೇ ಇದ್ರು. ಎಲ್ಲಿ ಹೋದ್ರು? ಕಾಣಿಸತ್ತೇನೆ ಇಲ್ಲ. ಅಯ್ಯೋ ಶಿವನ, ಇಲ್ಲೇದಾರಂತ ಇಲ್ಲಿ ಬಂದ್ರೆ ಇಲ್ಲೂ ಇಲ್ಲ. ಇಷ್ಟೊತ್ತನ ಇಲ್ಲೇ ಧ್ವನಿ ಕೇಳತ್ತಿತ್ತು. ಇಲ್ಲಿ ಬಂದಿರಿ ಜೋರು ಬಾಯಿ ಮಾಡತ್ತಿದ್ದ ಮಾಮ. ಏನಾಯ್ತು ಅಂತ ನೋಡಕ್ಕೆ ಬಂದ್ರೆ ಯಾರೂ ಕಾಣಿಸತ್ತಿಲ್ಲ. ಏನು ನನಗೇನು ಭ್ರಮೆ ಆಗ್ಬಿಟ್ಟೈತೇನು? ಛೀ, ಏನೋ ಸರಿ, ನಾನು ಒಳಗಡೆ ಹೋಗೋಣ. ಎಲ್ಲರೂ ಏನು ಮಾಡಾಕತ್ತಾರು? ಯಾರು ಏನು ಕಾಣಕತ್ತೇನೇ ಇಲ್ಲ. ಎಲ್ಲಿ ಹೋದ್ರಿ ಎಲ್ಲರೂ? ಅಯ್ಯೋ ನೀವು ಇಲ್ಲೇನು ಮಾಡ್ತಾ ಇದ್ದೀರಾ? ಯಾಕೆ ಈ ರೀತಿ ಸಪ್ಕಿದ್ದೀರಾ? ಏನಾಯಿತು? ಅದು ನನಗೆ ಭಾಳ ಬೇಜಾರಾಗೈತ್ರಿ. ಏನು ಮಾಡಬೇಕು ಒಂದು ತಿಳಿವಲ್ತು. ನಿಮ್ಮ ಮುಂದೆ ಹೆಂಗೆ ಹೇಳ್ಬೇಕಂತ ನನಗೆ ಗೊತ್ತಾಗವಲ್ತು. ಏನು ಹೇಳಿ, ಪರವಾಗಿಲ್ಲ, ನಾನೇನು ಅನ್ನಂಗಿಲ್ಲ, ಹೇಳಿ. ನೀವು ನಾ ಹೇಳಿದ್ಮೇಲೆ ಏನು ಅನ್ಕೊಂಗಿಲ್ಲಲ್ಲ? ಅಂದ್ರೆ ಹೇಳ್ತಾನೆ, ಇಲ್ಲಾಂದ್ರೆ ನಾನು ಹೇಳಂಗಿಲ್ಲ. ಅಯ್ಯೋ ಏನು ಅನ್ನಂಗಿಲ್ಲ. ಕರೆಕ್ಟ್ ಇದ್ದರೆ ಸುಮ್ಮನೆ ಇರ್ತೀನಿ, ಇಲ್ಲ ಅಂದ್ರೆ ನನಗಾಗಲ್ಲ ಅಂತ ಹೇಳ್ತೀನಿ ಅಷ್ಟೇ. ನಾನೊಂದು ಮಾತು ಹೇಳ್ತೀನಿ, ನೀವು ಹ್ಞೂ ಅಂದ್ರೆ ಹ್ಞೂ ಅನ್ಬೇಕು. ನಿಮ್ಗೆ ಇಷ್ಟ ಇದ್ರೆ ಹ್ಞೂ ಅನ್ನಿ, ಇಲ್ಲ ಅಂದ್ರೆ ಇಲ್ಲ ಅಂತೇಳಿ. ಅದನ್ನು ಬಿಟ್ಟು ನನ್ನ ಹೊಡೆಯೋದಾಗಲಿ, ನನ್ನ ಬೈಯೋದಾಗಲಿ, ಜೋರು ಬಾಯಿ ಮಾತಾಡೋದಾಗಲಿ ನೀವು ಮಾಡಬಾರ್ದು. ಹಿಂಗಂತ ನನಗೆ ಪ್ರಾಮಿಸ್ ಮಾಡಿರಿ, ನಾನು ಹೇಳ್ತೇನೆ. ಅಯ್ಯೋ ಅಷ್ಟೇನಾ ಪ್ರಾಮಿಸ್? ಹೇಳಿ ಏನದು? ನೀವು ಮಾತು ಕೊಟ್ಟಿರಿ, ಈ ಮಾತನ್ನ ನೀವು ತಪ್ಪಂಗಿಲ್ಲ ನೋಡ್ರಿ. ತಪ್ಪಂಗಿಲ್ಲ ಅಂತೇಳಿ ನೀವು ನನಗೆ ಪ್ರಾಮಿಸ್ ಮಾಡಿದಿರಿ, ಮತ್ತು ತಪ್ಪಂಗಿಲ್ಲಲ್ಲ ನೀವು? ಅಯ್ಯೋ ತಪ್ಪಂಗಿಲ್ಲ, ಆದ್ರೆ ಆಗ್ತೈತಿ ಅಂತ ಹೇಳ್ತೀನಿ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ತೀನಿ. ನೀವೇನಂತ ಮೊದಲು ಹೇಳಿದ್ರಲ್ವಾ? ರಾಜು ಯಾಕೋ ನನ್ನಿಂದ ದೂರ ಆಗೋಂಗಿದಾಳು. ಏನಾರ ಬುಟ್ಟಿಗೆ ಹಾಕೊಂಡ್ರತಂತೇಳಿ ಕೇಳಾಕತ್ತಾನ. ಅದು ನಾನು ನಿಮ್ಮನ್ನು ಪ್ರೀತಿ ಮಾಡಾಕತ್ತಾನ. ನಿಮಗೂ ನನ್ನ ಮೇಲೆ ಪ್ರೀತಿ ಇದ್ರೆ ನನ್ನನ್ನು ಪ್ರೀತಿ ಮಾಡ್ತೀರೇನ್ರಿ? ಏನು ಹೇಳಕತ್ತೀರಿ ನೀವು? ಪ್ರೀತಿನ? ಅಲ್ಲ, ನೀವು ನನ್ನ ಪ್ರೀತಿ ಮಾಡ್ತಾ ಇದ್ದೀರಾ? ನನಗೆ ಮದುವೆ ಆಗೈತಿ, ನೀವು ಒಂದೀಟಾರ ಏನಾರ ಐತಿ ಅಲ್ಲ? ನೀವು ಈ ರೀತಿ ಕೇಳೋದಕ್ಕೆ ನಿಮ್ಗೆ ನಾಚಿಕೆ ಬರಂಗಿಲ್ಲ? ಅದು ಹಾಗಲ್ಲ ನಿತ್ಯ ಅಮ್ಮರೇ, ನಿಮ್ಮನ್ನು ಫಸ್ಟ್ ದಿನ ನೋಡಿದ್ನಿಲ್ಲ, ನೀವು ಸುಮ್ಮನೆ ನಾನು ಬಂದು ಹಿಡ್ಕೊಂಡ್ಬಿಟ್ರಿ. ಅವತ್ತ ನನಗೆ ನಿಮ್ಮ ಮ್ಯಾಲೆ ಪ್ರೀತಿ ಆಗಿಬಿಟ್ಟೈತಿ. ಅವತ್ತಿಂದ ಇದುವರೆಗೂ ಅದನ್ನ ನಿಮ್ಮ ಮುಂದೆ ಹೇಳ್ಬೇಕು ಅನ್ಕೊನಿ. ಆದರೆ ನೀವು ಸೋಮು ಸರ್ನ ಮದುವೆ ಆಗಿಬಿಟ್ರಿ. ನಾನೇನು ಮಾಡಬೇಕು ಅಂತ ಗೊತ್ತಾಗ್ದ ಅದನ್ನ ಹೇಳೋಕ್ಕಾಗಲಿಲ್ಲ. ಇನ್ನು ಹೇಳ್ದೆ ಬಿಟ್ರೆ ನಾನು ಸತ್ತ ಹೋಗಂಗೆ ಆಗತ್ತಿತ್ತು. ಅದಕ್ಕೆ ನಿಮ್ಗೆ ಹೇಳಿದ್ರತಂತ ಹೇಳೀನಿ. ನಾನು ನಿಮ್ಮನ್ನು ಭಾಳ ಪ್ರೀತಿ ಮಾಡಾಕತ್ತನ. ನನ್ನ ಮನಸ್ಸು ತುಂಬ ನೀವು ಅದರಿ. ನಿಮಗೂ ಇಷ್ಟ ಇದ್ರೆ ನನಗೇನು ಅನ್ನೋದನ್ನ ತಿಳಿಸ್ರಿ. ನಾನು ನಿಮಗೋಸ್ಕರ 4 ದಿನ ಕಾಯ್ತಿರ್ತೇನೆ. 4 ದಿನದಾಗ ನೀವು ಉತ್ತರ ಹೇಳಬೇಕು. ನೀವು ಉತ್ತರ ಏನಾರ ಹೇಳಲಿಲ್ಲ ಅಂದ್ರೆ ನಾನು ಇಲ್ಲೇ ಕೆರಿನ ಬಾವಿನ ನೋಡ್ಕೊಂಡ್ಬಿಡ್ತೇನೆ. ಅಯ್ಯೋ ಏನು ಹೇಳಕತ್ತ ನೀನು? ಕೆರೆಯ ಬಾವಿನ ನೋಡ್ಕೋತಾನಂತ? ನಾನು ಅಂಜಿಕೆಯಾಗಿ ಪ್ರೀತಿ ಮಾಡ್ತಾನಂತನ್ನ? ನಾನು ಇವನ ಅವತ್ತ ನೋಡಿದಾಗ ನನಗೆ ಪ್ರೀತಿ ಆಗಿತ್ತು. ಆದ್ರೆ ಅತ್ತೆ ಅಮ್ಮನ ಮಾತು ಕೇಳಿ ಅವನ ಮದುವೆ ಆಗಿದ್ದಾನೆ. ಆದರೆ ನಾನು ಆಗಿರೋ ಸುಳ್ಳ ಮದುವೆ ಅಲ್ಲ. ನಾನು ಅದನ್ನು ಹೇಳಿಬಿಟ್ಟು ನಾನು ಇವ್ರನ್ನ ಪ್ರೀತಿ ಮಾಡಲೇನ? ಇವಾಗೇನು ಕಡಿಮೆ ಆಗೈತಿ, ಎಷ್ಟು ಚಂದ ಅದಾರ. ಅದು ಅದು ರೀ ಅದು ರೀ ನಿಮ್ಮನ್ನೇ. ಹೇಳಿ ನಿತ್ಯ, ಏನು ವಾಪಸ್ ಕರೆದ್ರಿ? ನಾನು ಹೊಂಟವನ್ನ ಕರೆದ್ರಲ್ಲ, ಯಾಕೆ ಕರೆದ್ರಿ? ಏನಾಯಿತು? ನಿಮಗೂ ನನ್ನ ಮೇಲೆ ಏನಾರ ಪ್ರೀತಿ ಐತೆನ? ಇದ್ರೆ ಹೇಳ್ರಿ, ನಾನು ನಿಮಗೋಸ್ಕರ ಪ್ರಾಣ ಕೊಡೋಕ್ಕೂ ರೆಡಿ ಅದನ. ಅದು ಹಂಗಲ್ಲ. ಅದು ನಾನು ರಮೇಶ್ ಮಾಮನ ಮದುವೆ ಆಗಿದ್ದೀನಿ ಗೊತ್ತಿದ್ದು ನನ್ನ ನೀವು ಪ್ರೀತಿ ಮಾಡಕತ್ತೀರಿ. ಯಾಕೆ ಇದನ್ನು ಮಾಡತ್ತೀರಿ? ನನಗೊಂದು ತಿಳಿವಲ್ತು. ನೀವು ಮದುವೆ ಆಗಿದ್ದಲ್ಲ, ನಿಮಗೂ ಹೆಂಡತಿ ಇದ್ದಾಳ, ಆದರೂ ನನ್ನ ಪ್ರೀತಿ ಮಾಡತ್ತೀರಾ? ಅಯ್ಯೋ, ಅವಳು ಹಿಂದೆ ಅಲ್ಲ, ಆಕಿ ನನ್ನ ಹಿಂದೆ ಅಲ್ಲ ರೀ. ಅವಳು ನಮ್ಮ ತಂಗಿ. ಆಕಿ ನನ್ನ ತಂಗಿ ಅದಾಳ. ಮನೆಗೆ ಬಂದಿದ್ಲಲ್ಲ, ನಿಮ್ಮ ಮದುವೆಗೆ ಕರ್ಕೊಂಡು ಬಂದಿದ್ನಿ ಅಷ್ಟೆ. ನೀವು ಹೆಂಗೋ ಸೋಮು ಅನ್ನಾಗ ರಾಜೇಶ್ವರಿ ಅಕ್ಕ ಅದಾಳ. ನೀವು ಹ್ಞೂ ಅಂದ್ರೆ ನಾನು ನಿಮ್ಮನ್ನು ಮದುವೆ ಆಗೋಕ್ಕೂ ರೆಡಿ ಅದನ್ನು. ನೀವು ನನ್ನ ಪ್ರೀತಿನ ಒಪ್ಕೊಂಡು ನನ್ನ ಪ್ರೀತಿ ಮಾಡ್ತೀರೇನ್ರಿ? ಹೇಳ್ಕೊಡ್ತೇನೆ ಹೆಂಗಾಗ್ತತಿ. ನಂಗೆ ಸ್ವಲ್ಪ ಟೈಮ್ ಬೇಕು. ನಾನು ಯೋಚನೆ ಮಾಡ್ಕೊಂಡು ನಿಮ್ಗೆ ಹೇಳ್ತೇನೆ, ಸರಿನಾ? ನೀವು ಏನು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಕುರಿ ಹಳ್ಳಕ್ಕೆ ಬಿತ್ತ. ಒಂದು ಕುರಿ ಹೋದ್ರೇನು, ಇನ್ನೊಂದು ಕುರಿ ಬಿತ್ತಲ್ಲ. 7 ವರ್ಷದ ಹಾಳಾಗಿ ಹೋಗ್ವಾತ. ಈ ವರ್ಷದಿಂದ ಮತ್ತೊಂದು ಹೊಸ ಚಾಲ ಮಾಡ್ರಾತ. ಅದು ಇದ ಮನೆಯಾಗಿಂದ. ಅದು ಇನ್ನೊಂದು, ನೀವೇನು ಮಾಡ್ಕೊಳಕ್ಕೆ ಹೋಗ್ಬೇಡಿ, ಸರಿನಾ?
ಅಯ್ಯೋ ನೀವು ಇಷ್ಟು ಹೇಳಿದ ಮೇಲೆ ನಾನು ಹೇಗೆ ಏನಾದರೂ ಮಾಡ್ಕೊಳಕ್ಕಾಗತ್ತೆ. ಆದ್ರೆ ಒಂದು ಮಾತು, ನೀವೇನಾರ ನನಗೆ ಸಿಗಲಿಲ್ಲ ಅಂದ್ರೆ ನಾನು ನಿಜವಾಗ್ಲೂ ಸತ್ತೋಕ್ಕನ್. ಇದು ನನ್ನ ಮೇಲೆ ಆನೆ ಐತಿ. ನಿಮ್ಮ ಮ್ಯಾಲೆ ಅಷ್ಟು ಪ್ರೀತಿ ಮಾಡತ್ತೇನೆ, ನಿಮ್ಮ ಮ್ಯಾಲೆ ಆನೆ ಮಾಡಿ ಹೇಳಕತ್ತೇನೆ. ನೀವೇನಾರ ಸಿಗ್ದಿದ್ರೆ ನಾನು ಸತ್ತು ಹೋಗ್ತೇನೆ ಅಷ್ಟ. ನನಗೆ ಬದುಕಿರೋಕೆ ಆಗವಲ್ತು. ನಾನು ಬಡವ ಆಗಿರ್ಬೋದು, ಆದರೂ ನನ್ನ ಪ್ರೀತಿಗೆ ಯಾವುದೇ ರೀತಿ ಕೊರತೆ ಇರೋಂಗಿಲ್ಲ. ನಿಮ್ಮನ್ನ ರಾಣಿ ನೋಡ್ಕೊಂಡಂಗೆ ನೋಡ್ಕೋತಾನೆ. ನಿಮ್ಮ ಮನೆ ಕೆಲ್ಸಕ್ಕೆ ಕೂಲಿ ಕೆಲ್ಸಕ್ಕೆ ಬರ್ತಿರ್ಬೋದು, ಆದರೆ ಬೇಕಂತಿದ್ದನ್ನು ತಂದು ಕೊಡು ಅಷ್ಟೇನು ಬಡವನಲ್ಲ. ಕೇಳಿದ್ದನ್ನು ತಟ್ಟ ಅಂತ ತಂದು ಕೊಡ್ತಾನೆ. ಅಯ್ಯೋ, ನೀವು ಈ ರೀತಿ ಎಲ್ಲ ಕೈ ಇಟ್ಕೊಂಡು ಮಾತಾಡೋದು ತಪ್ಪಾಗ್ತೈತಿ. ಯಾರಾದರೂ ನೋಡಿದ್ರೆ ತಪ್ಪು ತಿಳ್ಕೊಳ್ತಾರ. ನಮ್ಮ ಅತ್ತೆಮ್ಮ ಏನಾರ ನೋಡಿರ ನನ್ನ ಕೊಂದೇ ಹಾಕ್ಬಿಡ್ತಾಳ. ಕೈ ಬಿಟ್ಟು ನಾನು ನಿಮ್ಗೆ ಸಿಗ್ತೀನಂತ. ನಾನು ನಿಮ್ಗೆ ಏನನ್ನೋದನ್ನ ಹೇಳ್ತೇನೆ. ಅಲ್ಲಿವರೆಗೂ ನೀವು ಈ ರೀತಿ ಎಲ್ಲ ಮಾತಾಡೋಕದು ಹೋಗ್ಬೇಡ್ರಿ. ನನಗೊಂಥರ ಆಗ್ತೈತಿ. ಕೈ ಬಿಡ್ರಿ. ಅಯ್ಯೋ ತಪ್ಪಾಯ್ತು, ತಪ್ಪಾಯ್ತು. ಅದು ನಾನು ನಿಮ್ಮನ್ನ ಹಿಡ್ಕೋಬಾರ್ದಾಗಿತ್ತು. ನಿಮಗೂ ನನ್ನ ಮೇಲೆ ಪ್ರೀತಿ ಇರಬೇಕಂತೇಳಿ ಕೆಲಸ ಹಿಡ್ಕೊನಿ. ತಪ್ಪಾತು. ನೀವು ಇನ್ನು 4 ದಿನದಾಗ ಹೇಳ್ತಾರಲ್ಲ, ನಾನು ಹೋಗಿ ಬರ್ತೇನೆ. ಅಯ್ಯೋ, ಎಷ್ಟು ಒಳ್ಳೆಯವ್ರು ಇವರು. ನಾನು ಇವ್ರನ್ನ ಫಸ್ಟ್ನೇ ದಿನ ನೋಡಿದಾಗನ ಇಷ್ಟಪಟ್ಟು ಅಕ್ಕಗೆ ಸುಳ್ಳ ಹೇಳಿ ಇವ್ರನ್ನ ಗಟ್ಟಿಯಾಗಿ ಹಗ್ ಮಾಡಿದ್ದೆ. ಅವತ್ತ ನನಗೆ ಇವ್ರ ಮ್ಯಾಗ ಪ್ರೀತಿ ಆಗಿತ್ತು. ಆದ್ರೆ ಅತ್ತೆಮ್ಮನ ಕಟ್ಟದಿಂದ ಮಾಮನ ಸುಳ್ಳ ಮದುವೆ ಆಗೋಂಗಾತ. ಇವರು ನನ್ನ ಪ್ರೀತಿ ಮಾಡತ್ತನಂತ ಹೇಳತ್ತಾರ. ನಾನು ಇವ್ರನ್ನ ಮದುವೆ ಆಗ್ಲೇನ? ಇವ್ರ ಮದುವೆ ಆದ್ರೆ ನನ್ನ ಜೀವನ ಚೆಂದಾಗಿರ್ತೈತನೋ ಅನ್ಸತ್ತ ನನಗೆ. ಹೆಂಗೋ ಮಾಡಿ ಈಕಿನಾರ ಪಟಾಯಿಸ್ಕೊನಿ. ರಾಜಿಗೆ ಕೈ ಕೊಟ್ಟರು ಪರವಾಗಿಲ್ಲ, ಈಕಿನಾರ ಪಟಾಯಿಸ್ಕೊನಿ. ಪಿರುತಿ ಅಂತ ಪಿರುತಿ. ರಾಜಿ ನಿನ್ನ ಮನೆಯಿಂದ ಈ ಹುಡುಗಿನ ಪ್ರೀತಿ ಮಾಡ್ತಾನೆ. ಆತ ನಿನ್ನ ಗಂಡನ ಜೊತೆ ಚಂದಾಗ ಬಾಳ್ವೆ ಮಾಡ. ಆದ್ರೆ ನೀನು ನೋಡಿ ಹೊಟ್ಟೆ ಉರ್ಕೋಬೇಕು. ಹಂಗೆ ಮಾಡ್ಬೇಕಂತೇಳಿನ ಈಕಿನ ಪ್ರೀತಿ ಮಾಡತ್ತಾನ. ಇದು ಕರೆ ಅಲ್ಲ, ನಾಟಕ ಐತಿ, ನಾಟಕ.